ಇವತ್ತು ರಾಜ್ಯದ ಜನತೆಗೆ ಸರ್ಕಾರಿ ಸಾರಿಗೆ ಟಿಕೆಟ್ ಶಾಕ್ ಸಿಗ್ತಾ ಇದೆ. ಜನವರಿ 5ನೇ ತಾರೀಕಿನಿಂದಲೇ ಈ ಪರಿಷ್ಕೃತ ಟಿಕೆಟ್ ದರ ಜಾರಿ ಕೂಡ ಆಗುತ್ತೆ. ಬಸ್ ಟಿಕೆಟ್ ದರ 15% ಹೆಚ್ಚಳ ಮಾಡಲಾಗಿದೆ. ಇವತ್ತು ಟಿವಿ9ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 5 ರಿಂದ 10 ವರ್ಷಗಳಿಂದ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿಲ್ಲ. 5 ವರ್ಷದಲ್ಲಿ ಈ ಡೀಸೆಲ್ ದರ ಹೆಚ್ಚಳವಾಗಿದೆ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ನಮ್ಮ ಪ್ರತಿನಿಧಿ ಈರಣ್ಣ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಈಗ ಸಂಪುಟದ ಮೀಟಿಂಗ್ ನಡೀತು. ಸಂಪುಟದಲ್ಲಿ 15% ಬಸ್ ಪ್ರಯಾಣದ ದರ ಏರಿಕೆಗೆ ಏನೋ ಒಪ್ಪಿಗೆ ನೀಡಿದ್ದೇನಂತೆ, ಏನು ಹೇಳ್ತೀರಾ? 2020 ಜನವರಿ 25ನೇ ತಾರೀಕು ಟಿಕೆಟ್ ದರ ಏರಿಸಿದ್ದು. ಅಂದರೆ ಈ 25ನೇ ತಾರೀಕು ಬಂದರೆ 5 ವರ್ಷ ಆಗುತ್ತೆ. 5 ವರ್ಷಕ್ಕೆ ಮುಂಚೆ ಡೀಸೆಲ್ ಬೆಲೆ ಎಷ್ಟಿತ್ತು, ಸ್ಯಾಲ್ರೀಸ್ ಎಷ್ಟಿತ್ತು, ವೇರ್ ಆ್ಯಂಡ್ ಟೇರ್ ಎಷ್ಟಿತ್ತು, BMTCನಲ್ಲಿ 10 ವರ್ಷಕ್ಕೆ ಮುಂಚೆ ಡೀಸೆಲ್ ಬೆಲೆ ಎಷ್ಟಿತ್ತು, ಇದೆಲ್ಲ ಅಜಗಜಾಂತರ ವ್ಯತ್ಯಾಸ. 3 ಕಾರ್ಪೊರೇಷನಲ್ಲಿ 5 ವರ್ಷದಿಂದ ಬೆಲೆ ಏರಿಕೆ ಮಾಡಿರಲಿಲ್ಲ. 1 ಕಾರ್ಪೊರೇಷನ್ನಲ್ಲಿ BMTCನಲ್ಲಿ 10 ವರ್ಷದಿಂದ ಮಾಡಿರಲಿಲ್ಲ. ಆಮೇಲೆ ಯೂನಿಯನ್ನವರು ಕೂಡ ನಮಗೆ ಫೇರ್ ರಿವಿಷನ್ ಮಾಡ್ತಾಯಿದ್ರೆ ನಮ್ಗೆ ಬರ್ತಬೇಕಾಗಿರ್ತಕ್ಕಂಥ ಸವಲತ್ತುಗಳು ಕೊಡೋಕ್ಕೆ ಆಗ್ತಾಯಿಲ್ಲ ಅಂತ ಅವರು ಕೂಡ ಇತ್ತು. ಮತ್ತು ಜನರಲ್ಲಾಗಿ ಸಂಸ್ಥೆಯನ್ನು ಉಳಿಬೇಕಲ್ಲ. ಸಂಸ್ಥೆ ಉಳಿಬೇಕಾದ್ರೆ ಇವತ್ತು ಕ್ಯಾಬಿನೆಟ್ಗೆ ಮತ್ತು 4 ಬೋರ್ಡ್ಗಳು ಅವರು ಒಂದು ಸುಮಾರು 5-6 ತಿಂಗಳಿಂದಲೂ ಕೂಡ ಒತ್ತಾಯ ಆಗ್ತಾಯಿದ್ರು. ನಮ್ಮ ಖರ್ಚು ಆದಾಯ ಜಾಸ್ತಿ ಆಗಿದೆ, ಆದರೆ ಖರ್ಚು ಅಷ್ಟೇ ಜಾಸ್ತಿ ಆಗ್ತಾಯಿದೆ. ಅದರಿಂದ ಬೆಲೆ ಏರಿಕೆ ಮಾಡಬೇಕು ಅಂತ ಬೋರ್ಡ್ಗಳೆಲ್ಲ ಕಳಿಸಿದ್ರು. ಇವತ್ತು ನಿರ್ಣಯ ತೊಗೊಂಡಿದ್ದೀವಿ, 15% ಆಗಿದೆ. KSRTC, BMTC, KKRTC ಮತ್ತು NWRTC ಈ 4 ನಿಗಮಗಳ ಪರ್ಸೆಂಟೇಜ್ 15% ಏರಿಕೆ ಆಗಿದೆ ಸರ್. 15% ಹೌದು ಟೋಟಲ್ ಆವರೇಜ್. ಈಗ ಸಂಸ್ಥೆಗಳು ಉಳಿಬೇಕಾಗಿದ್ದರೆ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಆದರೂ ಇರಬೇಕು. ಮತ್ತು ಶಕ್ತಿಯಿಂದ ಹೆಚ್ಚು ನಮಗೆ ಆದಾಯ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಇರ್ತಕ್ಕಂಥ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಜಾಸ್ತಿ ಇದೆ. ಮತ್ತು BJP ಸರ್ಕಾರ 5,900 ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ. ಪ್ರತಿದಿನ ಸ್ವಲ್ಪ ಆದಾಯ ಜಾಸ್ತಿ ಆದರೆ ನಮಗೆ ಆಗ್ತಾ ಇರ್ತಕ್ಕಂಥ ಖರ್ಚು ಇರುತ್ತಲ್ಲ, ಅದು ಸ್ವಲ್ಪ ನಮಗೆ ಮಿಗುತ್ತೆ. ಖರ್ಚು ವೆಚ್ಚಕ್ಕೆ ಆದರೂ ಕೂಡ ಶಾರ್ಟೇಜ್ ಬರುತ್ತೆ ನಮಗೆ. ಮತ್ತು BJP ಅವರು 5,900 ಕೋಟಿ ಸಾಲ ಹಾಗೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದನ್ನು ಕೂಡ ತೀರಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಬಸ್ಸಸ್ ಓಡಿಸ್ಬೇಕಾ ಬೇಡವಾ? ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಎಲ್ಲ ನಾವು ಓಡಿಸ್ಬೇಕಲ್ಲ, ನಾವು ಓಡಿಸ್ಬೇಕಾ ಬೇಡವಾ? ಅದರಿಂದ ಅಷ್ಟೇ. ಅಂದರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದ ದರಗಳು ಕಡಿಮೆನೆ. ದರ ಪರಿಷ್ಕರಣೆಗೆ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಪ್ಪಿಗೆ ಇತ್ತ ಅಂತ ಸರ್? ಡಿಸ್ಪ್ಯೂಟೇ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.